ಇದು ಈ ಹಿಂದೆ ಇಬ್ಬರು ಮುಖ್ಯಮಂತ್ರಿಗಳನ್ನ ಕೊಟ್ಟಿದ್ದವು. ಆದರೂ ಈ ಊರಿನ ರಸ್ತೆಗಳಲ್ಲಿ ಕಾಲಿಡೋದಕ್ಕೆ ಆಗಲ್ಲ ಬಿಡಿ. ಅಷ್ಟರ ಮಟ್ಟಿಗೆ ಇಲ್ಲಿನ ರಸ್ತೆಗಳು ಹದಗೆಟ್ಟು ಹೋಗಿವೆ. ಬೇರೆ ಕಡೆಯಿಂದ ಬಂದವರು ಬೈದು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಸದ್ಯದ ಸ್ಥಿತಿ. ಹುಬ್ಬಳ್ಳಿಯನ್ನ ಇಷ್ಟು ದಿನ ವಾಣಿಜ್ಯ ನಗರಿ ಎಂದು ಕರೆಯಲಾಗ್ತಿತ್ತು. ಆದರೆ ಇನ್ನು ಮುಂದೆ ಗುಂಡಿಗಳ ನಗರ ಎಂದು ಉತ್ತರ ಕರ್ನಾಟಕ ಜನತೆ ಮಾತನಾಡ್ಕೊಳ್ತಿದ್ದಾರೆ. ಹೌದು, ಹುಬ್ಬಳ್ಳಿ ಮಹಾನಗರದ ಯಾವುದೇ ರಸ್ತೆಗೆ ಕಾಲಿಟ್ಟರು ನಿಮ್ಮ ಕಣ್ಣಿಗೆ ತಗ್ಗು ಗುಂಡಿಗಳು ಕಾಣಸಿಗುತ್ತವೆ. ರಸ್ತೆಗಳ ತುಂಬ ತಗ್ಗು ದಿಣ್ಣೆಗಳು. ರಸ್ತೆಯಲ್ಲಿ ಗುಂಡಿಗಳಿವೆಯೋ ಅಥವಾ ಗುಂಡಿಯಲ್ಲೇ ರಸ್ತೆಗಳಿವೆಯೇ ಅನ್ನೋ ಅನುಮಾನ ರಸ್ತೆಗಳನ್ನು ನೋಡಿದಾಗ ಮೂಡೋದು ಸಹಜ. ಹುಬ್ಬಳ್ಳಿಯ ವಾಣಿಜ್ಯ ಕೇಂದ್ರ ಭಾಗದ ರಸ್ತೆಗಳೇ ಸಂಪೂರ್ಣ ಹಾಳಾಗಿ ಹೋಗಿವೆ. ಮಾರುಕಟ್ಟೆಗೆ ಸಂಪರ್ಕ ಕಲ್ಪಿಸೋ ಎಲ್ಲಾ ರಸ್ತೆಗಳು ಸಂಪೂರ್ಣ ಗುಂಡಿಗಳಿಂದ ತುಂಬಿ ಹೋಗಿವೆ. ಚೆನ್ನಮ್ಮ ವೃತ್ತ, ಕುಪ್ಪಿಕರ ರಸ್ತೆ, ದಾಜಿಬಾನ್ ಪೇಟೆ, ಮರಾಠ ಗಲ್ಲಿ, ಶಹಾ ಬಜಾರ್, ದರ್ಗಾದ ಬೇಲು, ಬಾಬಾಸಾಂಗ್ ಗಲ್ಲಿ, ಜವಳಿ ಸಾಲು, ಸಿಬಿಟಿ ಮುಖ್ಯ ರಸ್ತೆ, ಗಣೇಶ ಪೇಟೆ ರಸ್ತೆ ಸೇರಿದಂತೆ ಬಹುತೇಕ ರಸ್ತೆಗಳು ಅಧೋಗತಿಯಾಗಿವೆ. ನಗರದ ಬಹುತೇಕ ರಸ್ತೆಗಳು ಗುಂಡಿಗಳಾಗಿ ಮಾರ್ಪಟ್ಟಿವೆ. ನಗರದ ಬೇರೆ ಕಡೆಯ ರಸ್ತೆಗಳಲ್ಲೂ ಇದೇ ಕಥೆಯಾಗಿದೆ. ಇತ್ತೀಚೆಗಷ್ಟೇ ಪಾಲಿಕೆಯ ಬಜೆಟ್ ಮಂಡನೆಯಾದರೂ ರಸ್ತೆಗಳು ಯಾವುದೇ ಅಭಿವೃದ್ಧಿ ಕಾಣುತ್ತಿಲ್ಲ. ಇಲ್ಲ, ಈಗೆಲ್ಲನೂ ಆಲ್ಮೋಸ್ಟ್ ದೊಡ್ಡ ಪ್ರಮಾಣದಲ್ಲಿ ನಾವೆಲ್ಲ ಸ್ವಲ್ಪ ಗ್ರ್ಯಾಂಟ್ ಎಲ್ಲ ತೊಗೊಂಡಿದ್ದೀವಿ. ಈಗೆಲ್ಲ ಕೆಲಸಗಳು ಪ್ರಾರಂಭ ಆಗ್ತಾವೆಲ್ಲ, ಟೆಂಡರ್ ಪ್ರೊಸೆಸ್ಸು ಅದು ಇದು ಎಲ್ಲ ಸುಮಾರು ನಮ್ಮ ಭಾಗದಾಗ ಒಂದು 200 ಕೋಟಿ ರೂಪಾಯಿ ಕೆಲಸಗಳಾಗ್ತಾವೆಲ್ಲ. ಎಲ್ಲನೂ ತೊಗೊಂಡು ಮಾಡ್ತಾ ಇದ್ದೀವಿ ಕೆಲಸಗಳದ್ದೇನೋ ದುಡ್ಡಿಗೆ ತೊಂದರೆ ಇಲ್ಲ. ನಾವು ನೋಡಿ ಮಹಾನಗರ ಪಾಲಿಕೆಗಿಂತ ಜಾಸ್ತಿ ನನ್ನ ಕ್ಷೇತ್ರದಲ್ಲಿ ಸ್ಟೇಟ್ ಗೌರ್ಮೆಂಟಿಂದನೇ 75% ಸ್ಟೇಟ್ ಗೌರ್ಮೆಂಟಿಂದನೇ ಕೆಲಸ ಮಾಡಿಸ್ತಾ ಇದ್ದೀನಿ. ಓನ್ಲಿ 25% ಮಾತ್ರ ಕಾರ್ಪೊರೇಷನ್ಲಿಂದ, 75% ಎಲ್ಲ ಸ್ಟೇಟ್ ಗೌರ್ಮೆಂಟ್ಲಿಂದನೇ ಗ್ರ್ಯಾಂಟ್ ತಂದಿದ್ದೀನಿ ನಾನು. ರಾಜ್ಯ ಸರ್ಕಾರ ಪಾಲಿಕೆಗೆ ಅನುದಾನ ಕೊಡ್ತಾರೆ, ಬಿಜೆಪಿ ಇರೋ ಸಂಬಂಧನೇ ಅನುದಾನ ಕೊಡ್ತಾರೆ ಅಂತ ಹೇಳ್ತಾರೆ. ಇವ್ರಿಗೆ ಅಲ್ರಿ ಮೊದಲಿಂದನೇ ಬಿಜೆಪಿ ಐತಿ, ಈಗ ಐತೆ 20 ವರ್ಷದಿಂದ ಅವರೇ ಅದಾರಲ್ಲ, ಅಂದ್ರೆ ಏನು ಬರಲೇ ಇಲ್ಲ ಅನುದಾನ ಅಲ್ರಿ. 140 ಕೋಟಿ ಕಾರ್ಪೊರೇಷನ್ಗೆ ಗ್ರ್ಯಾಂಟ್ ಕೊಟ್ಟಿದಾರಲ್ಲ, ಅದನ್ನ ಮಾತಾಡಲ್ಲ ಅವರು. ಈಗ ನಗರಾಭಿವೃದ್ಧಿ ಇಲಾಖೆಯಿಂದ 140 ಕೋಟಿ ಕೊಟ್ಟಿದಾರಲ್ಲ, ಅದ್ರ ಬಗ್ಗೆ ಮಾತಾಡಂತ ಹೇಳ್ರಿ. ಅವ್ರಿದ್ದಾಗ ಎಷ್ಟು ಕೊಟ್ಟಿದ್ದಾರೆ, ಸುಮ್ಮನೆ ಏನೋ ಕತಿ ಹೇಳ್ತಾರೆ ಅವ್ರನ್ನ. ಕೇಳ್ತಾರ್ರಿ, ಅವ್ರು ಕೇಳಿದಂಗೆಲ್ಲ ಕೊಡೋಕ್ಕಾಗುತ್ತೇನೋ? ಅವ್ರು 1,000 ಕೋಟಿ ಕೇಳ್ತಾರ, ಅವ್ರಿದ್ದಾಗ ಕೊಡಬೇಕಾಗಿತ್ತು. ಇಲ್ಲೇ ಅವ್ರದ್ದೇ ಮುಖ್ಯಮಂತ್ರಿಗಳಿದ್ದಾರಲ್ಲ, ಅವಾಗ ಬಿಡುಗಡೆ ಮಾಡಬೇಕಾಗಿತ್ತು, 1,000 ಕೋಟಿ ಮಾಡಬೇಕಾಗಿತ್ತು. ಅವಾಗ ಕೊಡೋಕ್ಕಾಗಿಲ್ಲ, ಈಗ ಸುಮ್ಮನೆ ಕತಿ ಹೇಳ್ತಾರಲ್ರಿ. ಹುಬ್ಬಳ್ಳಿಯ ರಸ್ತೆಗಳಲ್ಲಿ ವಾಹನ ಸಂಚಾರ ಮಾಡುವುದಂದ್ರೆ ದೊಡ್ಡ ಸರ್ಕಸ್ ಅನ್ನೋ ಸ್ಥಿತಿ ಇದೆ. ಪಾದಚಾರಿಗಳಿಗೆ ರಸ್ತೆಯಲ್ಲಿ ಓಡಾಡುವುದೇ ದೊಡ್ಡ ಕಷ್ಟವಾಗಿದೆ. ಬೇರೆ ಬೇರೆ ಊರುಗಳಿಂದ ವಸ್ತುಗಳ ಖರೀದಿಗೆ ಬಂದವರು ರಸ್ತೆಗಳನ್ನು ನೋಡಿ ವಾಕರಿಕೆ ಮಾಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆಗಳ ದುಸ್ಥಿತಿಯನ್ನು ನೋಡಿ ಹುಬ್ಬಳ್ಳಿಯ ಸಹವಾಸವೇ ಬೇಡ ಅಂತಿದ್ದಾರೆ ಪರ ಊರಿನಿಂದ ಬಂದ ಜನ. ಇನ್ನು ಪಾಲಿಕೆ ಆಯುಕ್ತರನ್ನ ಕೇಳಿದ್ರೆ ಹೇಳೋದು ಹೀಗೆ: ಅಲ್ಲಿ ತಗ್ಗು ಗುಂಡಿಗಳನ್ನು ಮುಚ್ಚುವಂಥ ಕ್ರಮವನ್ನು ವಹಿಸಿದ್ದೇವೆ. ಓವರಾಲ್ ಆಗಿ ಸಿಟಿಯಲ್ಲಿ ನಾವು ಅಂದಾಜು 4 ಕೋಟಿಯಷ್ಟು ನಾವು ಈ ಪ್ಯಾಚ್ ವರ್ಕ್ ಮಾಡಲಿಕ್ಕೆ ಕ್ರಮ ವಹಿಸಿದ್ದೀವಿ. ಈ ಪರ್ಮನೆಂಟ್ ಸೊಲ್ಯೂಷನ್ಗಾಗಿ ಇವು ಸಾಕಷ್ಟು ರೋಡ್ಗಳು, ಏನು ತಗ್ಗುಗುಂಡಿಗಳಿದೆ, ಸಾಕಷ್ಟು ರೋಡ್ಗಳು ನಮ್ಮ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಲ್ಲಿ ಈಗಾಗಲೇ ಕವರ್ ಆಗಿದೆ. ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಪ್ರೋಗ್ರಾಮ್ ಇರ್ಬೋದು, ನಮ್ಮ 15 ಫೈನಾನ್ಸ್ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಈ ರೋಡ್ಗಳನ್ನು ಈಗಾಗಲೇ ನಾವು ಪಾಲಿಕೆಯಲ್ಲಿ ನಮ್ಮ ಸಾಮಾನ್ಯ ಸಭೆಯಲ್ಲಿ ಬಿಟ್ಟು ಅದು ಅನುಮೋದನೆ ತೆಗೆದುಕೊಂಡಿದ್ದೇವೆ. ಸೊ MGNY ಕಾಮಗಾರಿಗಳು ಟೆಂಡರ್ ಹಂತದಲ್ಲೇ, ಒಂದು ಟೆಂಡರ್ ಫೈನಲ್ ಆದಮೇಲೆ ಅವು ಟೆಂಡರ್ ಫೈನಲ್ ಆಗಿ ಏಜೆನ್ಸಿ ಫಿಕ್ಸ್ ಆದಮೇಲೆ ಮುಂಬರುವ ದಿನಗಳಲ್ಲಿ ಅದನ್ನು ಪರ್ಮನೆಂಟಾಗಿ ರೋಡ್ ಮಾಡುವಂಥ ಕ್ರಮ ಸರ್ಕಾರದಿಂದನೂ ಆಗ್ತಾಯಿದೆ, ಪಾಲಿಕೆಯಿಂದನೂ ಮಾಡ್ತಾಯಿದೆ. ಯಾರೇ ಅಧಿಕಾರಕ್ಕೆ ಬಂದರೂ ವಾಣಿಜ್ಯ ನಗರಕ್ಕೆ ಏನೂ ಮಾಡಿಲ್ಲ. ಕನಿಷ್ಠ ಮೂಲಭೂತ ಸೌಲಭ್ಯ ಕಲ್ಪಿಸಲು ಆಗಲ್ಲವೆಂದರೆ ಯಾರಿಗೆ ಮತ ಹಾಕಿದ್ರೂ ಏನು ಪ್ರಯೋಜನ ಅನ್ನೋ ಪ್ರಶ್ನೆ ಜನತೆಯದ್ದಾಗಿದೆ. ಇನ್ನಾದರೂ ರಸ್ತೆಗಳು ಸುಧಾರಿಸುತ್ತವೆಯೋ ಎಂದು ಹುಬ್ಬಳ್ಳಿಗರು ಪ್ರಶ್ನೆ ಮಾಡ್ತಿದ್ದಾರೆ. ಮಲ್ಲೇಶ್ ಸೊರನಗಿ, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.